ಹಾಯ್ ಗೈಸ್, ಒಂದೂರಲ್ಲಿ ವಿಕ್ಟೋರಿಯಾ ಹೌಸ್ ಅಂತ ಒಂದು ಬಂಗ್ಲೆ ಇದೆ. ಆ ಬಂಗ್ಲೆ ಒಳಗಡೆ ಹೋದವರು ಇದುವರೆಗೂ ಯಾರು ಕೂಡ ಜೀವಂತವಾಗಿ ವಾಪಸ್ ಬಂದಿಲ್ವಂತೆ. ಹೀಗಿರುವಾಗ ಒಂದು ಗೋಸ್ಟ್ ಹಂಟರ್ಸ್ ನ ತಂಡ ಈ ಮಿಸ್ಟ್ರಿನ ಸಾಲ್ವ್ ಮಾಡೋಕೆ ಅಂತ ಬಂಗ್ಲೆ ಒಳಗಡೆ ಹೋಗ್ತಾರೆ. ಹೋದವರು ಆ ಮಿಸ್ಟ್ರಿನ ಸಾಲ್ವ್ ಮಾಡಿದ್ರ ಕೊನೆಗೆ ಅವರಿಗೆಲ್ಲ ಏನಾಯ್ತು ಅನ್ನೋ ಕಥೆನ ಗೆಸ್ಸೆ ಮಾಡಕ್ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಜೆಸ್ಸಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜೆಸ್ಸಿ ಎಮ್ಮಿ ಅನ್ನುವ ಅಕ್ಕ ತಂಗಿ ಒಂದು ರೆಸ್ಟೋರೆಂಟ್ ನಲ್ಲಿ ಇರೋದನ್ನ ತೋರಿಸ್ತಾರೆ. ಎಮ್ಮಿ ಕೇಳ್ತಾಳೆ, ದೇವ್ರು ಇರೋ ತರ ದೆವ್ವನು ಇರುತ್ತೆ ಅಲ್ವಾ ಅಂತ. ಆದ್ರೆ ಜೆಸ್ಸಿಗೆ ಈ ದೇವ್ರು ದೆವ್ವ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ಕಟ್ ಮಾಡಿದ್ರೆ ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ. ಕಾರ್ ನಲ್ಲಿ ಇದ್ದವರು ಸ್ಪಾಟ್ ನಲ್ಲೇ ಸತ್ತೋಗಿದ್ದಾರೆ. ಈಗ ಒಂದು ಗೋಸ್ಟ್ ಹಂಟರ್ಸ್ ನ ತಂಡ ಕಾರಲ್ಲಿ ಬರ್ತಿರೋದನ್ನ ತೋರಿಸ್ತಾರೆ. ರೋಡ್ ಸೈಡ್ ಅಲ್ಲಿ ಒಂದು ಹುಡುಗಿ ನಡ್ಕೊಂಡು ಹೋಗ್ತಿರೋದನ್ನ ನೋಡಿ ವಿಕ್ಟೋರಿಯಾ ಹೌಸ್ಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಆಕ್ಚುಲಿ ಆ ವಿಕ್ಟೋರಿಯಾ ಹೌಸ್ ನ ಓನರ್ ಇವಳೆ, ಹೆಸರು ಸಮೀರಾ. ಇನ್ನು ಈ ಗೋಸ್ಟ್ ಹಂಟರ್ಸ್ ತಂಡದ ಲೀಡರ್ ಹೆಸರು ಶಾಲಿನಿ. ಇವ್ರ ಕೆಲ್ಸ ಏನಂದ್ರೆ ದೆವ್ವ ಇದೆಯಾ ಇಲ್ವಾ ಅಂತ ಕಂಡು ಹಿಡಿಯೋದು. ವಿಕ್ಟೋರಿಯಾ ಹೌಸ್ ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ, ಅಲ್ಲಿ ದೆವ್ವ ಇದೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಅದೆಲ್ಲ ರೂಮರ್ಸ್, ಅದನ್ನೇ ಪ್ರೂವ್ ಮಾಡೋಕೆ ಹೊರಟಿದ್ದೀವಿ. ಆ ಮನೆ ನಂದೆ, ಹೇಗಾದ್ರೂ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ನಾನಿರೋದು ಜರ್ಮನಿಯಲ್ಲಿ. ಈ ವಿಕ್ಟೋರಿಯಾ ಹೌಸ್ ನಲ್ಲಿ ಅಕ್ಕ ತಂಗಿ ಇದ್ರು. ಅವರಿಬ್ರು ಸತ್ ನಂತರ ಈ ಮನೆ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅಲ್ಲಿ ದೆವ್ವಗಳಿದೆ ಅನ್ನೋ ಗಾಳಿ ಸುದ್ದಿ ಇರೋದ್ರಿಂದ ಆ ಮನೆನ ಪರ್ಚೇಸ್ ಮಾಡೋಕೆ ಯಾರು ಮುಂದೆ ಬಂದಿಲ್ಲ. ನೀವೆಲ್ಲ ಗೋಸ್ಟ್ ಹಂಟರ್ಸ್ ಆಗಿರೋದ್ರಿಂದ ಅಲ್ಲಿ ದೆವ್ವ ಏನು ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನಾನು ಆ ಮನೆನ ಈಸಿಯಾಗಿ ಮಾರಾಟ ಮಾಡಬಹುದು. ಆ ಅಕ್ಕ ತಂಗಿ ಇದ್ರಲ್ಲ, ಅದ್ರಲ್ಲಿ ತಂಗಿಗೆ ಏನೋ ಫಿಸಿಕಲ್ ಡಿಸಾರ್ಡರ್ ಇದೆಯಂತೆ. ಸಮೀರಾ ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಈಗ ಎಲ್ರು ಮನೆ ಹತ್ರ ಬರ್ತಾರೆ. ಅವ್ರ ಹತ್ರ EMF ಇದೆ, ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಮೀಟರ್. ಇದ್ರಲ್ಲಿ ಸ್ಪೈಕ್ಸ್ ಕಾಣಿಸ್ಕೊಂಡ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ, ಅಂದ್ರೆ ದೆವ್ವ ಇದೆ ಅಂತ ಅರ್ಥ. ಸೊ ಈಗ ರೆಕಾರ್ಡಿಂಗ್ ಶುರು ಮಾಡ್ತಾರೆ. ಹಾಯ್, ದಿಸ್ ಇಸ್ ಶಾಲಿನಿ. ಇದು ನಮ್ 9th ಇನ್ವೆಸ್ಟಿಗೇಷನ್. ಊರಿನ ಜನ ದೆವ್ವ ಇದೆ ಅಂತ ಹೇಳ್ತಿರೋ ವಿಕ್ಟೋರಿಯಾ ಹೌಸ್ ಒಳಗಡೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಈ ಮನೆ ಒಳಗಡೆ ಹೋದವರು ಯಾರು ಕೂಡ ಹೊರಗಡೆ ಬಂದೇ ಇಲ್ಲ ಅನ್ನೋ ರೂಮರ್ಸ್ ಇದೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನೀರೆಲ್ಲ ಗಲೀಜಾಗಿದ್ರು ಅಲ್ಲಿರೋ ಚೇರ್ ಮಾತ್ರ ಫ್ರೆಶ್ ಆಗಿದೆ. ಹಲೋ, ಇಲ್ಲಿ ಯಾರಾದ್ರೂ ಇದ್ದೀರಾ? ಇದ್ರೆ ಏನಾದ್ರೂ ಸೈನ್ ಮಾಡಿ. ಬಟ್ ನೋ ರೆಸ್ಪಾನ್ಸ್. ಯಾಕಂದ್ರೆ ಆಡಿಯೋ ಪ್ಲೇ ಮಾಡಿದಾಗ ಇವಳು ವಾಯ್ಸ್ ಮಾತ್ರ ಕೇಳ್ತಿದೆ. ಇನ್ ಕೇಸ್ ದೆವ್ವ ಇದ್ದಿದ್ರೆ ಶಾಲಿನಿ ವಾಯ್ಸ್ ನಲ್ಲಿ ಬ್ರೇಕ್ ಆಗಿ ವಿಚಿತ್ರವಾದ ಶಬ್ದ ಕೇಳ್ತಿತ್ತು. EMF ನಲ್ಲೂ ಯಾವುದೇ ಸ್ಪೈಕ್ ತೋರಿಸ್ತಾ ಇಲ್ಲ. ಈಗ ಮನೆ ಒಳಗಡೆ ಹೋಗ್ತಾರೆ. ಇವ್ರೇನ್ ಗೆಸ್ ಮಾಡ್ತಾರೆ ಅಂದ್ರೆ ಜನ ಹೇಳ್ತಿರೋ ತರ ಇಲ್ಲಿ ದೆವ್ವ ಇದೆ ಅನ್ನೋದು ರೂಮರ್ಸ್ ಅಲ್ಲ. ಯಾಕಂದ್ರೆ ಮನೇಲಿರೋ ಆಂಟಿಕ್ ಪೀಸ್, ಬೆಲೆ ಬಾಳುವ ವಸ್ತುಗಳೆಲ್ಲ ಹಾಗೇನೆ ಇದೆ. ಅಂದ್ರೆ ಏನರ್ಥ, ಇಲ್ಲಿ ಏನೋ ಇದೆ ಅನ್ಸುತ್ತೆ. ಹಾಗೇನೆ ರಕ್ತದ ಕಲೆ ಇರೋ ಸ್ಲಿಪ್ಪರ್ಸ್ ಎಲ್ಲ ಇದೆ. ಈಗ ಶಾಲಿನಿ ಮತ್ತೆ ಕೇಳ್ತಾಳೆ, ಈ ಮನೇಲಿ ಯಾರಾದ್ರೂ ಇದ್ದೀರಾ? ದಯವಿಟ್ಟು ನಮ್ಗೆ ಸಿಗ್ನಲ್ ಕೊಡಿ. ಇಲ್ಲೂ ನೋ ರೆಸ್ಪಾನ್ಸ್. ಆದ್ರೆ ಕ್ಯಾಂಡಲ್ಸ್ ಮಾತ್ರ ಉರಿತಾ ಇದೆ. ಅಂಡ್ ಗೋಡೆ ಮೇಲಿರೋ ಫೋಟೋನಲ್ಲಿ ಇಬ್ರು ಹುಡುಗಿರಿದ್ದಾರೆ. ಆದ್ರೆ ಮುಖ ಎಲ್ಲ ಸ್ಕ್ರಾಚ್ ಆಗಿರೋದ್ರಿಂದ ಅವ್ರು ಯಾರು ಅಂತ ಗೊತ್ತಿಲ್ಲ. ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಇರೋ ಫ್ರೂಟ್ಸ್ ಎಲ್ಲ ಫ್ರೆಶ್ ಆಗಿದೆ. ಇವ್ರಿಗೆಲ್ಲ ತಲೆ ಕೆಟ್ಟು ಹೋಗುತ್ತೆ. ಮೇಲ್ಗಡೆ ಹೋದಾಗ ರೆಡ್ ಅಂಡ್ ಬ್ಲಾಕ್ ಕ್ಯಾಂಡಲ್ಸ್ ಗಳನ್ನ ಬಳಸಿ ಏನೋ ರಿಚುವಲ್ ಮಾಡಿದ್ದಾರೆ. ಹಾಗೇನೆ ಗೋಡೆ ಮೇಲೆ ದೆವ್ವ ಡ್ರಾಯಿಂಗ್ಸ್ ಎಲ್ಲ ಇದೆ. ಹೊರಗಡೆ ಬಂದಾಗ ಸಡನ್ ಆಗಿ ಡೋರ್ ಲಾಕ್ ಆಗುತ್ತೆ. EMF ಮೀಟರ್ ನಲ್ಲಿ ಸ್ಪೈಕ್ಸ್ ತೋರಿಸ್ತಾ ಇದೆ. ಸೊ ಪಕ್ಕದಲ್ಲೇ ದೆವ್ವ ಇದೆ ಅಂತ ಅರ್ಥ. ಈಗ ಡೋರ್ ಅದಾಗೆ ಓಪನ್ ಆಗುತ್ತೆ. ಆಕ್ಚುಲಿ ಆ ರೆಡ್ ಅಂಡ್ ಬ್ಲಾಕ್ ಕ್ಯಾಂಡಲ್ಸ್ ಇತ್ತು ಅಲ್ವಾ, ಅದೇ ರೂಮ್ ನ ಡೋರ್ ಕ್ಲೋಸ್ ಆಗಿರುತ್ತೆ. ಈಗ ಹೊರಗಡೆಯಿಂದ ಏನೋ ಶಬ್ದ ಕೇಳ್ತಿದೆ. ನೋಡಿದ್ರೆ ಪೂಲ್ ನಲ್ಲಿ ಯಾರೋ ಟೆಡಿ ಬೇರ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವರಿಗೆಲ್ಲ ಶಾಕ್ ಆಗುತ್ತೆ. ಹಾಗೇನೆ ರೂಮ್ ಒಳಗಡೆ ಯಾರೋ ಇರೋ ತರ ಫೀಲ್ ಆಗುತ್ತೆ. ನೆಲದ ಮೇಲೆ ಒಂದು ಹುಡುಗಿಯ ಫುಟ್ ಪ್ರಿಂಟ್ಸ್ ಎಲ್ಲ ಇದೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯಾರೋ ಕೂತ್ಕೊಂಡಿದ್ರು ಅಲ್ವಾ, ಈಗ ಅಲ್ಲಿ ಯಾರು ಇಲ್ಲ. ಹೆದ್ರಿ ಕೆಳಗಡೆ ಹಾಲ್ಗೆ ಬಂದಾಗ ಅಲ್ಲಿ ಟಿವಿ ಆನ್ ಆಗಿದೆ. ಶಾಲಿನಿ ಹೇಳ್ತಾಳೆ, ಇಲ್ಲಿ ಏನೋ ನಡೆದಿದೆ, ಅದನ್ನ ತಿಳ್ಕೊಳ್ಳೋವರೆಗೂ ಇಲ್ಲಿಂದ ಹೋಗೋದ್ ಬೇಡ ಅಂತ. ವಿಡಿಯೋ ರೆಕಾರ್ಡ್ ಮಾಡ್ತಿದ್ದವನಿಗೆ ಕ್ಯಾಮರಾ ಮುಂದೆ ಯಾವ್ದೋ ಆತ್ಮ ಬಂದು ನಿಂತಂಗೆ ಫೀಲ್ ಆಗುತ್ತೆ. ಗಾಬರಿಯಾಗಿ ಕ್ಯಾಮರಾ ಮುಂದೆ ಏನೋ ನಿಂತ್ಕೊಂಡಿತ್ತು ಅಂತ ರಿವೈಂಡ್ ಮಾಡಿ ತೋರಿಸ್ತಾನೆ. ಎಸ್, ಇವನ್ ಹೇಳಿದ್ದು ನಿಜ. ಸೊ ಈ ಮನೇಲಿ ದೆವ್ವ ಇದೆ ಅನ್ನೋದು 100% ಕನ್ಫರ್ಮ್ ಆಗುತ್ತೆ. ಈಗ ಟಿವಿನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಶುರು ಆಗುತ್ತೆ. ಜೆಸ್ಸಿ ಎಮ್ಮಿ ಅನ್ನುವ ಅಕ್ಕ ತಂಗಿ ಒಂದು ರೆಸ್ಟೋರೆಂಟ್ ನಲ್ಲಿ ಇದ್ದಾರೆ. ಇದು ನಡೆದಿರೋದು January 24, 2013. ಬಿಲ್ ಪೇ ಮಾಡಕ್ಕೆ ಬ್ಯಾಗ್ ಕಾರಲ್ಲಿದೆ. ಅಲ್ಲೋಗ್ ನೋಡಿದ್ರೆ ಬ್ಯಾಗ್ ಮಿಸ್ಸಿಂಗ್. ಸಪರೇಟ್ ಆಗಿ ಸ್ವಲ್ಪ ಕ್ಯಾಶ್ ತಂದಿರ್ತಾರೆ. ಒಳಗಡೆ ಬಂದು ನಿನ್ನ ವಿಂಡೋ ಕ್ಲೋಸ್ ಮಾಡಿ ಬಾ ಅಂದೆ ತಾನೆ, ಯಾರೋ ಬ್ಯಾಗ್ ನ ಕಳ್ತನ ಮಾಡಿದ್ದಾರೆ ಅಂತ. ಆಕ್ಚುಲಿ ಇವರಿಬ್ರು ಆ ವಿಕ್ಟೋರಿಯಾ ಹೌಸ್ ನಲ್ಲೇ ಇರೋದು. ಈಗ ಎಮ್ಮಿ ಕೇಳ್ತಾಳೆ, ಈ ಮನೆ ಯಾರ್ದು ಅಂತ. ಆಗ ಜೆಸ್ಸಿ, ಏನ್ ತಮಾಷೆ ಮಾಡ್ತಾ ಇದ್ಯಾ? ಹೇ, ಐ ಆಮ್ ಸೀರಿಯಸ್. ಯಾರ್ ಮನೆ ಇದು? ಅದಿರ್ಲಿ, ನನ್ನ ಎಮ್ಮಿ ಅಂತ ಯಾಕೆ ಕರೀತಾ ಇದ್ಯಾ? ಜೆಸ್ಸಿಗ್ ತಲೆ ಕೆಟ್ಟು ಹೋಗುತ್ತೆ. ನೋಡು ಎಮ್ಮಿ, ಸುಮ್ನೆ ಇರಿಟೇಟ್ ಮಾಡಬೇಡ. ಎಮ್ಮಿ ಹೇಳ್ತಿರೋ ಪ್ರಕಾರ ಇದು ಅವ್ರ ಮನೆ ಅಲ್ವಂತೆ. ಬ್ಯಾಗ್ ಕಳ್ತನ ಆಗಿರೋದ್ರಿಂದ ಮನೆ ಕೀ ಹಾಗೇನೆ ಲೈಸೆನ್ಸ್ ಎಲ್ಲ ಅದ್ರಲ್ಲೇ ಇತ್ತು. ಸೊ ಡೂಪ್ಲಿಕೇಟ್ ಕೀ ಇಂದ ಡೋರ್ ಓಪನ್ ಮಾಡ್ತಾರೆ.
ಎಮಿ ಪದೇ ಪದೇ ಈ ಮನೆ ಯಾರ್ದು ಅಂತ ಕೇಳ್ತಾ ಇದ್ದಾಳೆ. ಬ್ಯಾಗ್ ಕಳ್ತನ ಆಗಿರೋದ್ರಿಂದ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಜೆಸ್ಸಿಗೆ ರಾಜೀವ್ ಅನ್ನುವ ಲವರ್ ಇದ್ದಾನೆ. ಅವನಿಗೆ ಕಾಲ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಯಾರೋ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ತಾರೆ. ಬಂದಿರೋದು ಪೊಲೀಸ್ ಆಫೀಸರ್, ಹೆಸರು ರಮೇಶ್. ಬ್ಯಾಗ್ ಕಳ್ದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ, ಸ್ವಲ್ಪ ನೀರ್ ಕೊಡ್ತೀರಾ? ಜೆಸ್ಸಿ ನೀರ್ ತರೋದಕ್ಕೆ ಹೋಗ್ತಾಳೆ. ಅವಳು ನೀರ್ ತಗೊಂಡು ಬರ್ತಾಳೆ. ಜೆಸ್ಸಿ ತರನೇ ಇರೋ ಇನ್ನೊಂದು ಹುಡುಗಿ ಯಾರ್ ನೀವು ಅಂತ ಕೇಳ್ತಾಳೆ. ರಮೇಶ್ಗೆ ತಲೆ ಕೆಟ್ಟು ಹೋಗುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ನೀರ್ ಕೇಳಿದ್ದು ಜೆಸ್ಸಿ ಹತ್ರ, ಆದ್ರೆ ಎಮಿ ನೀರ್ ತಗೊಂಡು ಬರ್ತಾಳೆ. ಬ್ಯಾಗ್ ಕೊಟ್ಟಾಗ ಈ ಬ್ಯಾಗ್ ನಂದಲ್ಲ, ಇಲ್ಲಿ ನೋಡಿ ಯಾರ್ದೋ ಲೈಸೆನ್ಸ್, ID ಕಾರ್ಡ್ ಕೂಡ ನಂದಲ್ಲ ಅಂತ. ಸರಿ ಒಂದ್ ನಿಮಿಷ ಇರಿ, ಇನ್ನೊಂದ್ ಬ್ಯಾಗ್ ತಂದು ಕೊಟ್ಟಾಗ ಇದೇ ನನ್ ಬ್ಯಾಗ್, ನೋಡಿ ಲೈಸೆನ್ಸ್ ಕೂಡ ನಂದೆ. ಸರಿ ನಾನಿನ್ ಬರ್ತೀನಿ, ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡಿ, ಇದೇ ನನ್ ಕಾರ್ಡ್. ಈಗ ಜೆಸ್ಸಿ ರಾಜೀವ್ಗೆ ಕಾಲ್ ಮಾಡಿದಾಗ ಅವನು ಯಾರ್ ನೀನು ಅಂತ ಕೇಳ್ತಾನೆ. ಹೇ ರಾಜೀವ್, ನಾನ್ ಕಣೋ ಜೆಸ್ಸಿ, ನಿನ್ಗೆ ತಲೆ ಕೆಟ್ಟು ಹೋಗಿದ್ಯಾ ಅಂತ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ರಾಜೀವ್ ಕಾಲ್ ಮಾಡಿ ಸಾರಿ ಕೇಳ್ತಾನೆ. ಏನೋ ಟೆನ್ಷನ್ ಅಲ್ಲಿ ನಿನ್ ಜೊತೆ ಹಾಗೆ ಮಾತಾಡ್ಬಿಟ್ಟೆ. ಎಮಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಒಬ್ರು ಡಾಕ್ಟರ್ ಜೊತೆ ಮಾತಾಡಿದ್ದೀನಿ, ಅವಳನ್ನ ಕರ್ಕೊಂಡು ಈ ಅಡ್ರೆಸ್ ಗೆ ಹೋಗು ಅಂತ. ಕಟ್ ಮಾಡಿದ್ರೆ ಇವ್ರಿಬ್ಬರ ಜೊತೆ ರಾಜೀವ್ ಕೂಡ ಆ ಡಾಕ್ಟರ್ ನ ಮೀಟ್ ಆಗ್ತಾನೆ. ಜೆಸ್ಸಿ ಹೇಳ್ತಿರೋ ಪ್ರಕಾರ ಎಮಿ ನವೆಂಬರ್ 25, 1987 ನಲ್ಲಿ ಹುಟ್ಟಿದ್ಲು. ಡೇಟ್ ಆಫ್ ಬರ್ತ್ ಪ್ರಕಾರ ಅವಳಿಗೀಗ 25 ವರ್ಷ ಆಗಿರ್ಬೇಕಿತ್ತು, ಆದ್ರೆ ಈಗ ಅವಳಿಗೆ 16 ವರ್ಷ. ಡಾಕ್ಟರ್ಗೆ ತಲೆ ಕೆಟ್ಟು ಹೋಗುತ್ತೆ. ಅವಳಿಗೆ 18 ವರ್ಷ ಆದ್ಮೇಲೆ ಏಜ್ ರಿವರ್ಸ್ ಆಗ್ತಿದೆ. ಅವಳು ನೋಡೋಕು ತುಂಬಾ ಚಿಕ್ಕ ಹುಡುಗಿ ತರಾನೇ ಇದ್ದಾಳೆ. ಲಾಸ್ಟ್ 4 ಇಯರ್ಸ್ ಇಂದ ಅವಳಿಗೆ ಏಜ್ ಕಮ್ಮಿನೂ ಆಗ್ತಿಲ್ಲ ಜಾಸ್ತಿನೂ ಆಗ್ತಿಲ್ಲ ಅಂತ. ಡಾಕ್ಟರ್ ಹೇಳ್ತಾರೆ, ನಾನೊಂದು ಸಿನಿಮಾ ನೋಡಿದೆ, ದ ಕ್ಯೂರಿಯಸ್ ಕೇಸ್ ಆಫ್ ಬೆಂಜಮಿನ್ ಬಟನ್ ಅಂತ. ಆ ಸಿನಿಮಾದಲ್ಲಿ ಹೀರೋ ಹುಟ್ಟುವಾಗ ಮುದುಕ, ಆಮೇಲೆ ಬೆಳೀತಾ ಹುಡುಗನಾಗಿ ಸತ್ತೋಗ್ತಾನೆ. ಸೊ ಅದೇ ತರನೇ ಯಾವ್ದೋ ಸಿನಿಮಾ ನೋಡಿ ನನಗೆ ಕತೆ ಹೇಳ್ತಾ ಇದ್ದೀರಾ? ಆಗ ಜೆಸ್ಸಿ, ಡೌಟ್ ಇದ್ರೆ ಈ ಫೋಟೋಸ್ ಹಾಗೇನೆ ವಿಡಿಯೋಸ್ ನ ನೋಡಿ. ಜೆಸ್ಸಿ ಹೇಳ್ದಂಗೆ ಎಮಿ ಏಜ್ ಕಡಿಮೆ ಆಗ್ತಿದೆ ಅನ್ಸುತ್ತೆ. ಫುಲ್ ಬಾಡಿ ಚೆಕ್ಅಪ್ ಮಾಡ್ತಾರೆ, ನೋಡಿದ್ರೆ ಎಲ್ಲ ನಾರ್ಮಲ್ ಆಗೇ ಇದೆ. ಅಂದ್ರೆ ಫೋಟೋಶಾಪ್ ಮಾಡಿ ಸುಮ್ನೆ ಕತೆ ಹೇಳ್ತಾ ಇದ್ದೀರಾ? ಇದರಿಂದ ಟ್ರಿಗರ್ ಆಗಿದ್ದ ಜೆಸ್ಸಿ ಅಲ್ಲಿಂದ ಹೊರಟು ಮನೆ ಹತ್ರ ಬರ್ತಾಳೆ. ರಾಜೀವ್ ಹೇಳ್ತಾನೆ, ಎಷ್ಟೋ ಡಾಕ್ಟರ್ ಗಳನ್ನ ಕನ್ಸಲ್ಟ್ ಮಾಡಿದ್ದೀವಿ, ಅವರು ಇದನ್ನೇ ಹೇಳಿದ್ರು. ಅವ್ರಗಳಲ್ಲಿ ಡಾಕ್ಟರ್ ಕೂಡ ಒಬ್ಬ ಅಷ್ಟೇ. ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ, ನಾನ್ ಬೇರೆ ಯಾರಾದ್ರೂ ಬೆಸ್ಟ್ ಡಾಕ್ಟರ್ಸ್ ಇದ್ರೆ ನಿನ್ಗೆ ಹೇಳ್ತೀನಿ, ಎಮಿಗೆ ಖಂಡಿತ ಎಲ್ಲ ಸರಿ ಹೋಗುತ್ತೆ ಅಂತ. ರಾತ್ರಿ ಜೆಸ್ಸಿ ರೂಮಲ್ಲಿ ಇದ್ದಾಗ ಎಮಿ ಕರೀತಾಳೆ. ಹೋದಾಗ ಅವಳೆ ಕೆಳಗಡೆ ಬಂದು ಏನ್ ಕರ್ದಲ್ಲ ಅಂತ ಕೇಳ್ತಾಳೆ. ಏನು ನಾನ್ ಕರೆದ್ನ? ನೀನೇ ಅಲ್ವಾ ಕರ್ದಿದ್ದು, ನಾನ್ ಯಾವಾಗ ಕರ್ದೆ? ಜೆಸ್ಸಿಗ್ ತಲೆ ಕೆಟ್ಟು ಹೋಗ್ತಿದೆ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಮತ್ತೆ ರೂಮ್ ಒಳಗಡೆ ಬಂದಾಗ ಬೆಡ್ ಮೇಲಿದ್ದ ಲ್ಯಾಪ್ಟಾಪ್ ಈಗ ಚೇರ್ ಮೇಲಿದೆ. ಮತ್ತೆ ಎಮಿ ಜೋರಾಗಿ ಕೂಕೋತಾಳೆ. ಜೆಸ್ಸಿ ಹೋಗಿ ವಿಚಾರಿಸಿದಾಗ ಬೆಡ್ ಅಡಿಯಲ್ಲಿ ಯಾರೋ ಇದ್ದಾರೆ, ನನಗ್ ಭಯ ಆಗ್ತಿದೆ. ಜೆಸ್ಸಿ ನೋಡಿದಾಗ ಶಾಕಿಂಗ್ಲಿ ಅಲ್ಲಿ ಎಮಿನೇ ಇದ್ದಾಳೆ. ಇಲ್ಲಿರೋ ಎಮಿ ಹೇಳ್ತಾಳೆ, ಮಂಚದ ಮೇಲೆ ಯಾರೋ ಇದ್ದಾರೆ ಅಂತ. ಜೆಸ್ಸಿಗ್ ತುಂಬಾ ಭಯ ಆಗುತ್ತೆ. ಮಂಚದ ಮೇಲೆ ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಈಗ ಯಾರೋ ಜೆಸ್ಸಿ ಕಾಲ್ ಹಿಡಿದು ಮಂಚದ ಅಡಿಯಲ್ಲಿ ಹೇಳ್ಕೊತಾರೆ. ಅಷ್ಟ್ರಲ್ಲಿ ಜೆಸ್ಸಿಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೊಂದು ಕನ್ಸು. ಇದು ಕನ್ಸಾಗಿದ್ರೂನು ಅವಳ ಕಾಲಲ್ಲಿ ಯಾವ್ದೋ ಮಾರ್ಕ್ಸ್ ಇದೆ. ಎಮಿ ರೂಮಿಗೆ ಬಂದಾಗ ಅವಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ರಾತ್ರಿ ಬಿದ್ದಿದ್ದ ಕನ್ಸ್ ಬಗ್ಗೆ ರಾಜೀವ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಎಮಿಗೆ ಡ್ರಾಯಿಂಗ್ ಮಾಡೋ ಅಭ್ಯಾಸ ಇರುತ್ತೆ. ಒಂದಿನ ಎಮಿ ಸ್ನಾನಕ್ಕೆ ಹೋಗಿರುವಾಗ ಜೆಸ್ಸಿ ಅವುಗಳನ್ನ ಚೆಕ್ ಮಾಡ್ತಾಳೆ. ಇವಳಿಗೆ ಗಾಬರಿ ಆಗುತ್ತೆ. ಎಮಿ, ನೀನ್ ಇವತ್ತಿಂದ ಡ್ರಾಯಿಂಗ್ ಮಾಡಬಾರ್ದು. ಯಾಕೆ? ಹೇಳ್ತಾ ಇದ್ದೀನಿ ತಾನೆ, ಸ್ಕೆಚಸ್ ಮಾಡೋದ್ನ ನಿಲ್ಸು, ಅದು ನನ್ ಹಾಬಿ, ಹಾಗೆಲ್ಲ ನಿಲ್ಸಕ್ಕಾಗಲ್ಲ. ಹೌದಾ, ಏನ್ ಸ್ಕೆಚಸ್ ಇದೆಲ್ಲ? ಯಾರಾದ್ರೂ ಈ ತರ ಸ್ಕೆಚಸ್ ಮಾಡ್ತಾರಾ? ಇಬ್ಬರ ನಡುವೆ ಆರ್ಗ್ಯುಮೆಂಟ್ ನಡೀತಾ ಇದೆ. ಅವಳು ಊಟ ಮಾಡದೆ ಎದ್ದೋಗ್ತಾಳೆ. ಜೆಸ್ಸಿ ಡೈನಿಂಗ್ ಟೇಬಲ್ ಮೇಲೆನೆ ನಿದ್ದೆ ಮಾಡ್ತಾಳೆ. ಬೆಳಗ್ಗೆ ಎದ್ದು ನೋಡಿದಾಗ ಎಮಿ ಕಾಣಿಸ್ತಾ ಇಲ್ಲ. ಮನೆ ಇಡೀ ಹುಡುಕ್ತಾಳೆ. ಎಮಿ ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಿಲ್ಲ. ರಾಜೀವ್ಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾಳೆ. ಆಗ ಮೇಲ್ಗಡೆಯಿಂದ ನೀರ್ ಬಿದ್ದಂಗೆ ಫೀಲ್ ಆಗುತ್ತೆ. ಹೋಗ್ ಚೆಕ್ ಮಾಡಿದಾಗ ಬಾತ್ರೂಮ್ ಇಂದ ನೀರ್ ಹರ್ಕೊಂಡು ಕೆಳಗಡೆವರೆಗೂ ಬಂದಿದೆ. ಹೋಗ್ ನೋಡಿದ್ರೆ ಎಮಿ ಬಾತ್ ಟಬ್ ಅಲ್ಲಿ ಮುಳುಗ್ಬಿಟ್ಟಿದ್ದಾಳೆ. ಹೋಗಿ ನೀರಿಂದ ಎಬ್ಬಿಸಿದಾಗ ಲಕ್ಕಿಲಿ ಉಸಿರಾಡ್ತಾ ಇದ್ದಾಳೆ. ಎಮಿನ ಮಲಗಿಸಿ ರಾಜೀವ್ ಬಂದಾಗ ನಡೆದ ಎಲ್ಲ ವಿಷಯನ ಹೇಳ್ತಾಳೆ. ಎಮಿ ಬೆಡ್ರೂಮ್ ಚೆಕ್ ಮಾಡಿದಾಗ ಅವಳು ಬಿಡಿಸಿದ ಡ್ರಾಯಿಂಗ್ಸ್ ಎಲ್ಲ ಕೆಳಗಡೆ ಬಿದ್ದೋಗಿದೆ. ನೆಕ್ಸ್ಟ್ ಡೇ ಡ್ರಾಯಿಂಗ್ಸ್ ಗಳನ್ನ ಒಬ್ರು ಸೈಕಿಯಾಟ್ರಿಸ್ಟ್ ಗೆ ತೋರಿಸ್ತಾರೆ. ದಿನ ಕಳೆದಂತೆ ಎಮಿ ಹುಚ್ಚಿ ತರ ನಡ್ಕೋತಾ ಇದ್ದಾಳೆ ಅಂತ. ಡಾಕ್ಟರ್ ಹೇಳ್ತಾರೆ, ಎಮಿ ಯಾಕೆ ಈ ತರ ಸ್ಕೆಚಸ್ ನ ಮಾಡ್ತಾ ಇದ್ದಾಳೆ? ಅವಳು ಇಷ್ಟಪಟ್ಟು ಮಾಡ್ತಿದ್ದಾಳ ಅಥವಾ ಬೇರೆ ಯಾರಾದ್ರೂ ಅವಳ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರಾ? ಫಸ್ಟ್ ಅದನ್ನ ತಿಳ್ಕೋಬೇಕು. ಇದನ್ನೆಲ್ಲ ಎಮಿ ಕೇಳಿಸ್ಕೊತಾ ಇದ್ದಾಳೆ. ಈಗ ಈ ಡಾಕ್ಟರ್ ನಾನು ಎಮಿ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಾರೆ. ತುಂಬಾ ಹೊತ್ತಾದ್ಮೇಲೆ ಡಾಕ್ಟರ್ ಕಿರ್ಚ್ಕೋತಾ ಇದ್ದಾರೆ. ಡೋರ್ ಓಪನ್ ಮಾಡಿದಾಗ ಡಾಕ್ಟರ್ ತುಂಬಾ ಗಾಬರಿ ಆಗಿದ್ದಾರೆ. ನೀವೆಲ್ಲ ಅನ್ಕೊಂಡಿರೋ ತರ ಅವಳು ಚಿಕ್ಕ ಹುಡುಗಿ ಅಲ್ಲ, ಅದು ಇಲ್ಲಿ ಇರಬಾರ್ದು. ಅವಳಿಗೆ ಈ ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಲ್ಲ. ಅಷ್ಟ್ರಲ್ಲಿ ಎಮಿ ಅಲ್ಲಿಗೆ ಬಂದು, ಮಿಸ್ಸಸ್ ಆರಾಧ್ಯ, ನಾಳೆ ನೀವು ಎಲ್ಲಿಗೂ ಹೋಗ್ಬೇಡಿ, ಹೋದ್ರೆ ನಿಮ್ ಜೀವ ಉಳಿಯಲ್ಲ ಅಂತ. ರಾಜೀವ್ ಹೇಳ್ತಾನೆ, ಡಾಕ್ಟರ್ ಗಾಬರಿ ಆಗಿದ್ದಾರೆ, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ, ನೀನು ಹುಷಾರಾಗಿರು ಅಂತ.
ರಾತ್ರಿ ಜೆಸ್ಸಿ ರಾಜೀವ್ಗೆ ಕಾಲ್ ಮಾಡಿದಾಗ ಕಾರ್ ಬ್ರೇಕ್ ಡೌನ್ ಆಗಿದೆ, ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಅಂತ ಹೇಳ್ತಾನೆ. ಈಗ ಇಷ್ಟೊತ್ತು ಪಕ್ಕದಲ್ಲೇ ಮಲಗಿದ್ದ ಎಮಿ ಕಾಣೆ ಆಗಿದ್ದಾಳೆ. ಕರೆಂಟ್ ಬೇರೆ ಹೋಗಿರೋದ್ರಿಂದ ಎಮಿನ ಹುಡ್ಕೊಂಡು ಹೊರಗಡೆ ಬರ್ತಾಳೆ. ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಮಿ ಬಾಡಿ ತೇಲ್ತಾ ಇದೆ. ಅವಳನ್ನ ಸೇವ್ ಮಾಡೋಕೆ ಹೋಗಿ ಇವಳೆ ಕಾಲ್ ಜಾರಿ ನೀರಲ್ಲಿ ಮುಳುಗೋಗ್ತಾಳೆ. ಅಷ್ಟರಲ್ಲಿ ಜೆಸ್ಸಿಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದು ಕೂಡ ಒಂದು ಕನ್ಸು. ಎಮಿ ಪಕ್ಕದಲ್ಲೇ ಮಲ್ಕೊಂಡಿದ್ದಾಳೆ. ಗಾಬರಿ ಆಗಿದ್ದ ಇವಳಿಗೆ ರಾಜೀವ್ ಸಮಾಧಾನ ಮಾಡ್ತಾನೆ. ಎಮಿ ಪೂಲಲ್ಲಿ ಬಿದ್ದೋಗಿದ್ದಾಳೆ, ಅವಳನ್ನ ಸೇವ್ ಮಾಡ್ಬೇಕು ಅಂತ. ಹೇ ಕೂಲ್, ನೋಡಲ್ಲಿ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ಕೆಟ್ಟ ಕನ್ಸ್ ಬಿದ್ದಿದೆ ಅನ್ಸುತ್ತೆ, ನೀನ್ ಆರಾಮಾಗಿ ನಿದ್ದೆ ಮಾಡು, ಓಕೆನಾ? ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ರಮೇಶ್ ಜೆಸ್ಸಿ ಮನೆಗೆ ಬಂದು ಹೇಳ್ತಾರೆ, ನ್ಯೂಸ್ ನೋಡಿದ್ರ? ನಿನ್ನೆ ಇಲ್ಲಿಗೆ ಸೈಕಾಲಜಿಸ್ಟ್ ಆರಾಧ್ಯ ಬಂದಿದ್ರು ಅಲ್ವಾ? ಇವತ್ತು ಮಾರ್ನಿಂಗ್ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ರು. ಇದನ್ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಕಾರ್ ಮುಂದೆ ಈ ಸಿಂಬಲ್ ಇತ್ತು, ಇದನ್ನ ಎಲ್ಲಾದ್ರೂ ನೋಡಿದ್ದೀರಾ? ಆಕ್ಚುಲಿ ಇದೇ ಸಿಂಬಲ್ ನ ಎಮಿ ಬಿಡಿಸಿರ್ತಾಳೆ. ಅದನ್ನ ಜೆಸ್ಸಿ ಹೇಳೋಕೆ ಟ್ರೈ ಮಾಡಿದಾಗ ರಾಜೀವ್ ಅವಳನ್ನ ತಡೆದು ಗೊತ್ತಿಲ್ಲ ಅಂತ ಹೇಳ್ತಾನೆ. ರಮೇಶ್ ಹೋದ್ಮೇಲೆ ಜೆಸ್ಸಿ ರಾಜೀವ್ಗೆ ಟೀ ಮಾಡೋದಕ್ಕೆ ಕಿಚನ್ ಗೆ ಬಂದಾಗ ಹಾಲ್ ತೆಗಿಯೋಕೆ ಫ್ರಿಡ್ಜ್ ಓಪನ್ ಮಾಡ್ತಾಳೆ. ಶಾಕಿಂಗ್ಲಿ ಅದ್ರೊಳಗಡೆ ಎಮಿ ಕೂತ್ಕೊಂಡಿದ್ದಾಳೆ. ಗಾಬರಿಯಾಗಿ ಜೋರಾಗಿ ಕಿರ್ಚ್ಕೋತಾಳೆ. ಶಬ್ದ ಕೇಳಿ ರಾಜೀವ್ ಒಳಗಡೆ ಬಂದು ಏನಾಯ್ತು ಅಂತ ಕೇಳ್ತಾನೆ. ಫ್ರಿಡ್ಜ್ ನಲ್ಲಿ ಎಮಿ ಇದ್ದಾಳೆ. ಆಗ ರಾಜೀವ್ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ನೋಡು ಯಾರಿದ್ದಾರಿಲ್ಲಿ? ಈಗ ಎಮಿ ರೂಮ್ ಇಂದ ಯಾರೋ ಅಳ್ತಿರೋ ಶಬ್ದ ಕೇಳ್ತಿದೆ. ಹೋಗ್ ನೋಡಿದಾಗ ಎಮಿ ಅಳ್ತಾ ಇದ್ದಾಳೆ. ಹತ್ರ ಹೋಗ್ ನೋಡಿದ್ರೆ ಅವಳ ಮುಖ ಎಲ್ಲ ದೆವ್ವದ ತರ ಬದಲಾಗಿದೆ. ಹೆದ್ರಿ ಇವರಿಬ್ರು ಹೊರಗಡೆ ಓಡ್ ಬರ್ತಾರೆ. ಫಸ್ಟ್ ಆ ರೂಮ್ ಡೋರ್ ನ ಲಾಕ್ ಮಾಡಿ ಈ ದೆವ್ವ ಭೂತದ ಮೇಲೆ ನಂಬಿಕೆನೆ ಇಲ್ದೇ ಇರೋ ಜೆಸ್ಸಿ ನಾವು ದೆವ್ವ ಬಿಡ್ಸೋರ್ನ ಭೇಟಿಯಾಗಿ ಹೆಲ್ಪ್ ಕೇಳೋಣ ಅಂತ. ಈಗ ಒಬ್ರು ಎಕ್ಸಾರ್ಸಿಸ್ಟ್ ನ ಮೀಟ್ ಆಗ್ತಾರೆ. ಇವಳ ತಂಗಿಗೆ ದೆವ್ವ ಹಿಡಿದಿದೆ, ನೀವೇ ಹೆಲ್ಪ್ ಮಾಡ್ಬೇಕು ಅಂತ. ಹಾಗೇನೆ ಅವಳ ಬಿಹೇವಿಯರ್ ನಲ್ಲಿ ಆಗ್ತಿರೋ ಚೇಂಜಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ ಅವರು ಎಮಿ ರೂಮಿಗೆ ಬಂದಾಗ ಇವ್ರನ್ನ ನೋಡಿ ಎಮಿ ವೈಲೆಂಟ್ ಆಗ್ತಾಳೆ. ಫಸ್ಟ್ ಹಿಡ್ದಿರೋ ದೆವ್ವನ ಬಿಡಿಸಿ ಆ ದೆವ್ವನ ಪೂರ್ತಿಯಾಗಿ ನಾಶ ಮಾಡೋಕೆ ಒಂದು ರಿಚುವಲ್ ಮಾಡಬೇಕು. ಅದಕ್ಕೆ ರೆಡ್ ಅಂಡ್ ಬ್ಲಾಕ್ ಕ್ಯಾಂಡಲ್ಸ್ ಗಳನ್ನ ಅರೇಂಜ್ ಮಾಡ್ತಾರೆ. ಹಾಗೇನೆ ರಾಜೀವ್ಗೆ ಹೇಳ್ತಾರೆ, ಎಮಿ ನನ್ ಲೆಫ್ಟ್ ಸೈಡ್ ಅಲ್ಲಿ ಇರ್ಬೇಕು. ಹಾಗೇನೆ ಜೆಸ್ಸಿನ ರೈಟ್ ಸೈಡ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ರಾಜೀವ್ ಅವಳನ್ನ ಕಟ್ ಹಾಕು. ಇಲ್ಲೇ ಒಂದು ಟ್ವಿಸ್ಟ್, ರಾಜೀವ್ ಎಮಿನ ಕಟ್ ಹಾಕ್ತಾನೆ ಅಂತ ನೋಡಿದ್ರೆ ಅವನು ಜೆಸ್ಸಿ ಕೈಗಳನ್ನ ಕಟ್ ಹಾಕ್ತಾನೆ. ಜೆಸ್ಸಿ ಹೇಳ್ತಾಳೆ, ರಾಜೀವ್ ದೆವ್ವ ಮೆಟ್ಕೊಂಡಿರೋದು ಅವಳಿಗೆ, ನನ್ ಕೈಗಳನ್ನ ಯಾಕೆ ಕಟ್ ಹಾಕ್ತಾ ಇದ್ದೀಯಾ? ಅವಳ ಬಾಯಿಗೂ ಬಟ್ಟೆ ಕಟ್ತಾನೆ. ಈಗ ಮಂತ್ರವಾದಿ ಹೇಳ್ತಾರೆ, ಜೆಸ್ಸಿ ಈ ದೇಹ ನಿಂದಲ್ಲ, ಬಿಟ್ಟು ಹೋಗು. ನಿನ್ಗೆ ಇಲ್ಲಿ ಕಾಣಿಸ್ತಾ ಇರೋ ಶರೀರ ಒಂದು ಸುಳ್ಳು, ಅವಳು ಎಮಿ ಅಲ್ಲ. ಆದ್ರೆ ಇವಳು ನಂಬೋಕೆ ರೆಡಿನೇ ಇಲ್ಲ. ಅವಳ ತಲೆ ಮೇಲೆ ಕೈ ಇಟ್ಟು ಸರಿಯಾಗಿ ನೋಡು ಅಂದಾಗ ಈಗ್ಲೇ ಇನ್ನೊಂದು ಟ್ವಿಸ್ಟ್, ಅಲ್ಲಿರೋದು ಎಮಿ ಅಲ್ಲ, ಆ ಹುಡುಗಿ ನೋಡೋಕೆ ಇವಳ ತರಾನೇ ಇದ್ದಾಳೆ. ಈಗ ಗೊತ್ತಾಯ್ತಾ, ಅದು ಎಮಿ ಅಲ್ಲ. ಇವಳಿಂದ ನಂಬೋಕ್ ಆಗ್ತಿಲ್ಲ. ನೋಡು ಜೆಸ್ಸಿ, ಇದು ನಿನ್ ಶರೀರ ಅಲ್ಲ, ನೀನೊಂದು ಹುಡುಗಿ ದೇಹನ ಸೇರ್ಕೊಂಡಿದ್ಯಾ. ಆ ಮಿರರ್ ನೋಡು. ಆ ಮಿರರ್ ನಲ್ಲಿ ತನ್ನ ಮುಖ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಈಗ ಜೆಸ್ಸಿಗೆ ಏನಾಯ್ತು ಅಂತ ಈ ಮಂತ್ರವಾದಿ ಒಂದು ವಿಷನ್ ರೂಪದಲ್ಲಿ ತೋರಿಸ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಹುಡುಗಿ ಸತ್ತೋಗಿರ್ತಾಳೆ ಅಲ್ವಾ, ಆ ಹುಡುಗಿನೇ ನಿಜವಾದ ಜೆಸ್ಸಿ. ಅಂದ್ರೆ ಈ ಹುಡುಗಿ ಬೇರೆ. ಜೆಸ್ಸಿ ಆತ್ಮ ಇವಳೊಳಗಡೆ ಸೇರ್ಕೊಂಡಿದೆ. ಮಂತ್ರವಾದಿ ಎಷ್ಟೇ ಹೇಳಿದ್ರೂನು ಜೆಸ್ಸಿ ಆತ್ಮ ಈ ಹುಡುಗಿ ದೇಹನ ಬಿಟ್ಟು ಹೋಗೋದಕ್ಕೆ ರೆಡಿನೇ ಇಲ್ಲ. ಬೇರೆ ದಾರಿ ಇಲ್ದೆ ಎಕ್ಸಾರ್ಸಿಸಮ್ ಮೆಥಡ್ ಮೂಲಕ ಜೆಸ್ಸಿ ಆತ್ಮನ ಈ ಹುಡುಗಿ ದೇಹದಿಂದ ಓಡಿಸ್ತಾರೆ. ಈಗ ಕತೆ ಪ್ರೆಸೆಂಟಿಗೆ ಬರುತ್ತೆ. ಇಷ್ಟೊತ್ತು ಈ ಟಿವಿನಲ್ಲಿ ಇದನ್ನೆಲ್ಲ ನೋಡಿದ್ದ ಇವರಿಗೆ ಶಾಕ್ ಆಗುತ್ತೆ. ದೆವ್ವ ಹಿಡ್ದಿರೋದು ಎಮಿಗೆ ಅಲ್ವಾ, ಮತ್ತ್ಯಾಕೆ ಅವರು ಜೆಸ್ಸಿಗೆ ದೆವ್ವ ಹಿಡ್ದಿದೆ ಅಂತಿದ್ರು? ಹಾಗಾದ್ರೆ ಆಕ್ಸಿಡೆಂಟ್ ನಲ್ಲಿ ಸತ್ತಿರೋದು ಜೆಸ್ಸಿ ಆಗಿದ್ರೆ ಅಲ್ಲಿ ಜೆಸ್ಸಿ ಅಂತ ಅನ್ಕೊಂಡು ಓಡಾಡ್ತಿರೋ ಹುಡುಗಿ ಯಾರು? ಜೆಸ್ಸಿ ಮುಂದೆನೆ ಕೂತಿದ್ದ ಹುಡುಗಿ ನೋಡೋಕೆ ಜೆಸ್ಸಿ ತರಾನೇ ಇದ್ಲು, ಆದ್ರೆ ಅವಳು ಜೆಸ್ಸಿ ಅಲ್ಲ. ಹಾಗಾದ್ರೆ ಎಮಿಗೆ ಏನಾಯ್ತು? ಆಗ ಶಾಲಿನಿ, ಇದಕ್ಕೆಲ್ಲ ಉತ್ತರ ಜೆಸ್ಸಿನೇ ಕೊಡ್ಬೇಕು. ಜೆಸ್ಸಿ, ನಮ್ಗೆ ಪೂರ್ತಿ ಕತೆ ಬೇಕು. ಆಮೇಲೆ ಏನ್ ನಡೀತು? ಎಮಿಗೆ ಏನಾಯ್ತು? ಆಗ ಸಮೀರಾ, ನನ್ ಬೆನ್ನಲ್ಲಿ ಏನಾದ್ರೂ ಇದೆಯಾ ನೋಡಿ ಅಂತ. ಅಲ್ಲಿ ಜೆಸ್ಸಿ ಆತ್ಮ ನನಗೆ ಗೊತ್ತಿಲ್ಲ ಅಂತ ಬರ್ದಿದೆ. ಇದನ್ನ ಸಮೀರಾಗೆ ಹೇಳಿದ್ರೆ ಹೆದರ್ಕೋತಾಳೆ ಅಂತ. ಏನಿಲ್ಲ, ಇಲ್ಲಿ ತುಂಬಾ ಡಸ್ಟ್ ಇದೆಯಲ್ಲ, ರ್ಯಾಶಸ್ ತರ ಆಗಿದೆ ಅಷ್ಟೇ ಅಂತ. ಜೆಸ್ಸಿ ರಾಜೀವ್ ನಂಬರ್ ನ ಡೈರಿನಲ್ಲಿ ಬರ್ದು ಡ್ರಾವರ್ ನಲ್ಲಿ ಇಟ್ಟಿರ್ತಾಳೆ. ಅದನ್ನ ಚೆಕ್ ಮಾಡಿದಾಗ ಅದ್ರಲ್ಲಿ ರಾಜೀವ್ ನ ನಂಬರ್ ಇದೆ. ಕಾಲ್ ಮಾಡಿದಾಗ ನಾಟ್ ರೀಚಬಲ್ ಬರ್ತಾ ಇದೆ. ಅದೇ ಡೈರಿನಲ್ಲೇ ಇನ್ಸ್ಪೆಕ್ಟರ್ ರಮೇಶ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರೋ ಕಾರ್ಡ್ ಸಿಗುತ್ತೆ. ರಮೇಶ್ಗೆ ಕಾಲ್ ಮಾಡಿ, ಸರ್ ನಾವೆಲ್ಲ ಗೋಸ್ಟ್ ಹಂಟರ್ಸ್, ವಿಕ್ಟೋರಿಯಾ ಹೌಸ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ ಬಂದಿದ್ದೀವಿ, ನಮ್ಗೆ ನಿಮ್ ಹೆಲ್ಪ್ ಬೇಕು. ರಮೇಶ್ ಇವ್ರಿಗೆಲ್ಲ ಸರಿಯಾಗಿ ಬೈತಾರೆ. ಜೀವದ ಮೇಲೆ ಆಸೆ ಇಲ್ವಾ? ಯಾಕೆ ಅಲ್ಲಿಗೆ ಹೋಗಿದ್ದೀರಾ? ಫಸ್ಟ್ ಅಲ್ಲಿಂದ ಹೊರಗಡೆ ಬನ್ನಿ. ಸರ್, ಈವ್ನಿಂಗ್ ನಿಮ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಂಡೇ ಬಂದಿದ್ದೀವಿ. ನೀವಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ನಮ್ಗೆ ಈ ಮನೆ ಬಗ್ಗೆ ಮಾಹಿತಿ ಬೇಕಿತ್ತು. ನೀವು ಇಲ್ಲಿಗೆ ಬರ್ತೀರಾ? 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಈಗ ರಮೇಶ್ ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಇವರು ಟಿವಿನಲ್ಲಿ ನೋಡಿದ್ದ ವಿಜುವಲ್ಸ್ ಬಗ್ಗೆ ಹೇಳ್ತಾರೆ. ಜೆಸ್ಸಿ ಎಮಿ ಅಂತ ಇಬ್ರು ಸಿಸ್ಟರ್ಸ್ ಇದ್ದಾರೆ. ಎಮಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ಎಲ್ಲಾ ವಿಷಯ ಹೇಳ್ತಾರೆ. ಈಗ ರಮೇಶ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ ಶುರು ಮಾಡ್ತಾರೆ.
ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಹಿಂದಿನ ದಿನ ಆ ಮಂತ್ರವಾದಿ ಇವಳ ಮೇಲೆ ಮಂತ್ರ ಪ್ರಯೋಗ ಮಾಡಿ ದೆವ್ವನ ಓಡಿಸಿರ್ತಾರೆ ಅಲ್ವಾ. ಅದಾಗಿ ನೆಕ್ಸ್ಟ್ ಡೇ ಡಾಕ್ಟರ್ ಆರಾಧ್ಯ ಇವಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಕ್ಚುಲಿ ಇವಳ ಹೆಸರು ಶ್ರುತಿ, ಇದೇ ಅವ್ರ ಮನೆ. ಇವರೆಲ್ಲ ಯಾರು ಅಂತ ಗೊತ್ತಾ? ಶ್ರುತಿಗೆ ಈ ಮಂತ್ರವಾದಿ ಆಗ್ಲಿ ಇನ್ಸ್ಪೆಕ್ಟರ್ ರಮೇಶ್, ರಾಜೀವ್ ಇವ್ರು ಯಾರು ಅಂತಾನೆ ಗೊತ್ತಿಲ್ವಂತೆ. ಇವಳಿಗೆ ನೆನ್ಪಿರೋದು ಅಮೃತ ಮಾತ್ರ. ಅಮೃತ ಯಾರಂದ್ರೆ ಇವಳ ತಂಗಿ, ಇವಳೇ ಅಮೃತ. ಆಕ್ಚುಲಿ ಇವರಿಬ್ರು ಟ್ವಿನ್ಸ್. ಇಲ್ಲಿ ಏನ್ ನಡೀತಾ ಇದೆ ನನಗೇನು ಅರ್ಥ ಆಗ್ತಿಲ್ಲ. ಆ ಮಂತ್ರವಾದಿ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಶ್ರುತಿಗೆ ನಡೆದಿರೋ ವಿಷಯನ ಹೇಳ್ಬಿಡಿ ಅಂತ. ಈಗ ರಾಜೀವ್ ಅಂಡ್ ಆ ಮಂತ್ರವಾದಿ ಅಲ್ಲಿಂದ ಹೋಗ್ತಾರೆ. ಈಗ ರಮೇಶ್ ಕೇಳ್ತಾರೆ ಜನವರಿ 24 ಮಾರ್ನಿಂಗ್ ನೀವು ಎಲ್ಲಿದ್ರಿ? ನನ್ಗೇನು ನೆನ್ಪಿಲ್ಲ. ಈಗ ರಮೇಶ್ ಏನ್ ನಡೀತು ಅಂತ ಹೇಳ್ತಾರೆ. ಜನವರಿ 26, 2013 ಯಾರೋ ಒಬ್ಬ ಬ್ಯಾಗ್ ಕಳ್ತನ ಮಾಡ್ದ ಅಂತ ಪೊಲೀಸ್ನವರು ಚಾರ್ಜ್ ಮಾಡ್ತಾರೆ. ಕಾನ್ಸ್ಟೇಬಲ್ ಹೇಳ್ತಾರೆ ಯಾರೋ ಇಬ್ರು ಹುಡುಗಿರು ಬ್ಯಾಗ್ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಅಡ್ರೆಸ್ ವಿಕ್ಟೋರಿಯಾ ಹೌಸ್ ಅಂತ. ಇದನ್ ಕೇಳಿ ರಮೇಶ್ಗೆ ಗಾಬರಿ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟಿದ್ದ ಫೈಲ್ ನ ಚೆಕ್ ಮಾಡ್ತಾರೆ. 2 ದಿನದ ಹಿಂದೆ ಆಕ್ಸಿಡೆಂಟ್ ನಲ್ಲಿ ಇಬ್ರು ಹುಡುಗಿರು ಸತ್ತೋದ್ರು. ಅವ್ರ ಅಡ್ರೆಸ್ ಕೂಡ ವಿಕ್ಟೋರಿಯಾ ಹೌಸೇ ಆಗಿರುತ್ತೆ. ಕನ್ಫ್ಯೂಸ್ ಆಗಿ ಆಕ್ಸಿಡೆಂಟ್ ಫೈಲ್ ನ ಚೆಕ್ ಮಾಡ್ತಾರೆ. 2 ದಿನದ ಹಿಂದೆ ಅಂದ್ರೆ ಜಾನ್ 24 ಮಾರ್ನಿಂಗ್ ಬೆಳಗ್ಗೆ 6 ಗಂಟೆಗೆ ಜೆಸ್ಸಿ ಎಮ್ಮಿ ಅನ್ನುವ ಇಬ್ರು ಸಿಸ್ಟರ್ಸ್ ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ರು. ಅದೇ ದಿನ ಬೆಳಗ್ಗೆ 8:30ಕ್ಕೆ ಬ್ಯಾಗ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋರ್ ಹೆಸರು ಕೂಡ ಜೆಸ್ಸಿ ಎಮ್ಮಿನೇ. ಸೊ ಅವರಿಬ್ರು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಗ್ ಸಾಧ್ಯ? ಅವರಿಬ್ರು ಡೆಡ್ ಬಾಡಿನ ರಾಜೀವ್ ಅನ್ನುವ ವ್ಯಕ್ತಿನೇ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಸೊ ಈಗ ಬ್ಯಾಗ್ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ವಾ, ಆ ಬ್ಯಾಗ್ ಕೂಡ ಸಿಕ್ಕಿದೆ. ಹಾಗೇನೆ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ ಬ್ಯಾಗ್ ಕೂಡ ಇದೆ. ಆ 2 ಬ್ಯಾಗ್ ನ ತಗೊಂಡು ನೇರವಾಗಿ ವಿಕ್ಟೋರಿಯಾ ಹೌಸ್ಗೆ ಹೋಗ್ತಾರೆ. ಅಲ್ಲಿ ಶ್ರುತಿ ಅಂಡ್ ಅಮೃತ ಇಬ್ರು ಒಂದೇ ತರ ಇರೋದ್ ನೋಡಿ ಇವರಿಗೆ ಶಾಕ್ ಆಗಿದೆ. ಆಮೇಲೆ ಅವ್ರ ಬ್ಯಾಗ್ ಕೊಟ್ಟಾಗ ಬ್ಯಾಗ್ ಅಲ್ಲಿದ್ದ ಡ್ರೈವಿಂಗ್ ಲೈಸೆನ್ಸ್ ಶ್ರುತಿದೇ ಆಗಿದ್ರು ಈ ಬ್ಯಾಗ್ ನಂದಲ್ಲ ಅಂತ ಹೇಳ್ತಾಳೆ. ಡೌಟ್ ಬಂದು ಆ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ ಬ್ಯಾಗ್ ತಂದು ಕೊಟ್ಟಾಗ ಶ್ರುತಿ ಈ ಬ್ಯಾಗ್ ನಂದೇ ಅಂತ ಹೇಳಿ ತಗೋತಾಳೆ. ಆದ್ರೆ ಅದ್ರಲ್ಲಿರೋ ಲೈಸೆನ್ಸ್ ಜೆಸ್ಸಿದು. ಸೊ ಇವರಿಗೆ ಡೌಟ್ ಬಂದು ಅಲ್ಲಿಂದ ಹೊರಡುವಾಗ ಅಮೃತ ಹಿಂದೆಯಿಂದ ಹೆಲ್ಪ್ ಅಂತ ಕೈನಲ್ಲಿ ಬರ್ದು ತೋರಿಸ್ತಾಳೆ. ಅದಕ್ಕೆ ರಮೇಶ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದ ಕಾರ್ಡ್ ಕೊಟ್ಟು ಹೋಗಿರ್ತಾರೆ. ಆಮೇಲೆ ರಾಜೀವ್ಗೆ ಕಾಲ್ ಮಾಡಿ ಆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದ ಹುಡುಗಿರ್ ಮನೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಅಂತ ಕೇಳ್ತಾರೆ. ಆಗ ರಾಜೀವ್ ಹೇಳಿರ್ತಾನೆ ಆ ವಿಕ್ಟೋರಿಯಾ ಹೌಸ್ ನಲ್ಲಿ ಅವರಿಬ್ರೇ ಇದ್ದಿದ್ದು. ಆದ್ರೆ ಅವರಿಬ್ರು ಸತ್ ಮೇಲೂ ಆ ಮನೆಯಿಂದ ಜೆಸ್ಸಿ ಅನ್ನೋ ಹೆಸರಲ್ಲಿ ನನ್ಗೆ ಕಾಲ್ ಬಂದಿತ್ತು ಅಂತ. ಆಮೇಲೆ ಮತ್ತೆ ಕಾಲ್ ಮಾಡಿ ಅಮೃತ ಅನ್ನೋ ಹುಡುಗಿ ಕಾಲ್ ಮಾಡಿದ್ಲು, ನಾವಿಬ್ರು ಹೋಗಿ ಅವಳನ್ನ ಮೀಟ್ ಆಗೋಣ ಅಂತ ಹೇಳಿರ್ತಾನೆ. ಈಗ ಅಮೃತನ ಮೀಟ್ ಆದಾಗ ಸರ್ ನನಗೆ ಏನು ಅರ್ಥ ಆಗ್ತಿಲ್ಲ. ನಮ್ಮ ಅಕ್ಕ ಶ್ರುತಿ ನನ್ನ ಈ ಮನೆ ಕರ್ಕೊಂಡ್ ಬಂದ್ಲು. ನನ್ನ ಎಮ್ಮಿ ಅಂತ ಕರಿತಾ ಇದ್ದಾಳೆ. ಅವಳು ಜೆಸ್ಸಿ ಅಂತೆ. ನಾನ್ ಚೆನ್ನಾಗೇ ಇದ್ದೀನಿ. ಆದ್ರೆ ಅವಳು ನನಗೇನೋ ಕಾಯಿಲೆ ಇದೆ ಅನ್ನೋ ತರನೇ ಟ್ರೀಟ್ ಮಾಡ್ತಾ ಇದ್ದಾಳೆ. ನನಗೆ ಏನು ಅರ್ಥ ಆಗ್ತಿಲ್ಲ ಅಂತ. ಆಗ ರಮೇಶ್ ಫಸ್ಟ್ ಟೈಮ್ ಯಾವಾಗ ಅವಳ ನಡವಳಿಕೆಯಲ್ಲಿ ಚೇಂಜಸ್ ಕಾಣಿಸ್ತು? 3 ದಿನದ ಹಿಂದೆ ಅಂದ್ರೆ ಜನವರಿ 24 ಮನೆಗ್ ಬಂದ ಮೇಲೆನೆ ಈ ರೀತಿ ನಡ್ಕೋತಾ ಇದ್ದಾಳೆ. ನೀವು ಎಲ್ಲಿಂದ ಮನೆಗ್ ಬಂದ್ರಿ? ಹೈದರಾಬಾದ್ ಇಂದ. ನಿಮ್ಮ ಅಕ್ಕ ಶ್ರುತಿಗೆ ಸಡನ್ ಆಗಿ ಬ್ಲಾಕ್ ಔಟ್ ಆಗೋದಾಗಿರ್ಲಿ ಅಥವಾ ತಲೆ ಸುತ್ತು ಬರೋದು ಈ ತರ ಏನಾದ್ರೂ ಆಯ್ತಾ? ಎಸ್ ಸರ್. ರೋಡ್ ಖಾಲಿ ಇದ್ರೂನು ಕಾರ್ ಸಡನ್ಲಿ ಡ್ರಿಫ್ಟ್ ಆಯ್ತು. ಆಗ ಅವಳಿಗೆ ಏನೋ ಬ್ಲಾಕ್ ಔಟ್ ಆದಂಗೆ ಫೀಲ್ ಆಯ್ತು ಅನ್ಸುತ್ತೆ. ಎಕ್ಸಾಕ್ಟ್ ಆಗಿ ಇದು ಎಲ್ಲಿ ನಡೀತು? ಟೈಮ್ ಅಂಡ್ ಲೊಕೇಶನ್ ಹೇಳ್ತೀರಾ? ಹೈವೇ ಹತ್ರ ನಿಯರ್ ಹಾರ್ಸ್ಲಿ ಹಿಲ್ಸ್ ಪಕ್ಕದಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಬಿದ್ದೋಗಿತ್ತು. ಅದನ್ನ ಕ್ರಾಸ್ ಮಾಡಿ ಮುಂದೆ ಹೋದಾಗ್ಲೇ ಶ್ರುತಿಗೆ ಬ್ಲಾಕ್ ಔಟ್ ಆಯ್ತು ಅಂತ. ರಾಜೀವ್ ಜೆಸ್ಸಿ ಹೆಸರಲ್ಲಿ ನಿನ್ಗೆ ಫಸ್ಟ್ ಯಾವಾಗ ಕಾಲ್ ಬಂತು? ನಿನ್ನೆ ರಾತ್ರಿ. ಎಮ್ಮಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ಲು. ಜೆಸ್ಸಿ ಹಾಗೂ ಎಮ್ಮಿ ಇಬ್ರು ಬದುಕಿದಿದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಪ್ಲಾನ್ ಏನಾದ್ರೂ ಇತ್ತಾ? ಎಸ್ ಸರ್. ಎಮ್ಮಿಗೆ ಒಂದು ವಿಚಿತ್ರವಾದ ಪ್ರಾಬ್ಲಮ್ ಇದೆ. ಮುಂಬೈಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋ ಪ್ಲಾನ್ ಇತ್ತು. ಈಗ ರಮೇಶ್ ಅಮೃತಗೆ ಹೇಳ್ತಾರೆ ನಿಮ್ಮ ಅಕ್ಕ ಶ್ರುತಿ ಮೇಲೆ ದೆವ್ವ ಸೇರ್ಕೊಂಡಿದೆ. ಇದನ್ ಕೇಳಿ ಅಮೃತ ಹಾಗೂ ರಾಜೀವ್ಗೆ ಶಾಕ್ ಆಗುತ್ತೆ. ಜೆಸ್ಸಿ ಆತ್ಮನೆ ಶ್ರುತಿ ಮೇಲೆ ಸೇರ್ಕೊಂಡಿದೆ. ಜನವರಿ 24 ಬೆಳಗ್ಗೆ ಕರೆಕ್ಟ್ ಆಗಿ 6 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿ ಜೆಸ್ಸಿ ಎಮ್ಮಿ ಇಬ್ರು ಸ್ಪಾಟ್ ನಲ್ಲೇ ಸತ್ತೋದ್ರು. ಅದೇ ಸಮಯ ನೀವಿಬ್ರು ಆ ಆಕ್ಸಿಡೆಂಟ್ ಸ್ಪಾಟ್ ನ ಕ್ರಾಸ್ ಮಾಡ್ಕೊಂಡು ಹೋಗಿದ್ದೀರಾ. ಆಗ್ಲೇ ಜೆಸ್ಸಿ ನಿಮ್ಮ ಅಕ್ಕನ ದೇಹ ಸೇರ್ಕೊಂಡಿದ್ದಾಳೆ. ಇವರಿಬ್ರು ಆ ಆಕ್ಸಿಡೆಂಟ್ ಸ್ಪಾಟ್ ನ ದಾಟಿ ಮುಂದೆ ಹೋದಾಗ ಕಾರ್ ಸಡನ್ಲಿ ಡ್ರಿಫ್ಟ್ ಆಗಿ ಶ್ರುತಿಗೆ ಬ್ಲಾಕ್ ಔಟ್ ಆಗಿದೆ. ಇಲ್ಲಿ ಸಮಸ್ಯೆ ಏನಂದ್ರೆ ಜೆಸ್ಸಿ ನಾನಿನ್ನೂ ಬದುಕಿದೀನಿ ಅಂತ ಅನ್ಕೊಂಡಿದ್ದಾಳೆ. ಜೊತೆಯಲ್ಲಿ ಸತ್ತಿರೋ ಅವಳ ತಂಗಿ ಎಮ್ಮಿ ಅದು ನೀನೆ ಅಂತ ಅನ್ಕೊಂಡಿದ್ದಾಳೆ. ಅಂದ್ರೆ ಶ್ರುತಿ ದೇಹ ಸೇರ್ಕೊಂಡಿರೋ ಜೆಸ್ಸಿ ಆತ್ಮಕ್ಕೆ ಅಮೃತ ಎಮ್ಮಿ ತರ ಕಾಣಿಸ್ತಾ ಇದ್ದಾಳೆ. ಅಂದ್ರೆ ಜೆಸ್ಸಿ ಆತ್ಮ ಆಲೋಸಿನೇಷನ್ ನಲ್ಲಿದೆ. ಜೆಸ್ಸಿಗೆ ನಾನೊಂದು ಆತ್ಮ ಅಂತ ಗೊತ್ತಿಲ್ಲ. ಜೆಸ್ಸಿ ಆತ್ಮ ಶ್ರುತಿ ಮೇಲೆ ಸೇರ್ಕೊಂಡಿರೋದ್ರಿಂದಾನೆ ನಿನ್ನ ಈ ವಿಕ್ಟೋರಿಯಾ ಹೌಸ್ಗೆ ಕರ್ಕೊಂಡ್ ಬಂದಿದೆ. ರಾಜೀವ್ ಜೆಸ್ಸಿ ಫ್ರೆಂಡ್ ಆಗಿರೋದ್ರಿಂದ ರಾಜೀವ್ಗೆ ಕಾಲ್ ಮಾಡಿ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾಳೆ. ನೀನು ನಮ್ಗೆ ಕಾಣ್ತಿರೋ ತರ ಅವಳ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವಳು ನಿನ್ನ ನೋಡಿದಾಗ ಅವಳಿಗೆ ಎಮ್ಮಿನೇ ಕಾಣ್ತಾ ಇದ್ದಾಳೆ.
ಸರ್ ಇದಕ್ಕೆಲ್ಲ ಪರಿಹಾರ ಏನು? ನಾನು ಪೊಲೀಸ್ ಆಗೋಕ್ ಮುಂಚೆ ಪ್ಯಾರಾಸೈಕಾಲಜಿಸ್ಟ್ ಆಗಿದ್ದೆ. ಇದಕ್ಕೆ ಪರಿಹಾರ ಕೊಡೋಕೆ ನನ್ ಫ್ರೆಂಡ್ ಒಬ್ಬ ಇದ್ದಾನೆ ಅಂತ. ನೆಕ್ಸ್ಟ್ ಡೇ ಇವರೆಲ್ಲ ಮಂತ್ರವಾದಿನ ಮೀಟ್ ಆಗ್ತಾರೆ. ಅವ್ರು ಕೇಳ್ತಾರೆ, ಜೆಸ್ಸಿ ಬದುಕಿದ್ದಾಗ ಆತ್ಮಗಳನ್ನ ನಂಬ್ತಾ ಇದ್ಲಾ? ನೋ ಸರ್. ಶ್ರುತಿನ ಜೆಸ್ಸಿಯಿಂದ ಕಾಪಾಡ್ಬೇಕಂದ್ರೆ 3 ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಫಸ್ಟ್, ಜೆಸ್ಸಿ ಆತ್ಮಕ್ಕೆ ಆತ್ಮಗಳು ಇದೆ ಅನ್ನೋದನ್ನ ನಂಬಿಸ್ಬೇಕು. ಯಾವಾಗ ಅವಳು ನಂಬ್ತಾಳೋ ಆಗ್ಲೇ ಅವಳು ಕೂಡ ಒಂದು ಆತ್ಮ ಅನ್ನೋದನ್ನ ತಿಳಿಸ್ಬೇಕು. ಅವಳು ನಂಬಿದ್ರೆ ಮಾತ್ರ ಶ್ರುತಿ ದೇಹದಿಂದ ಜೆಸ್ಸಿ ಆತ್ಮನ ಹೊರಗಡೆ ಓಡಿಸೋದಕ್ ಸಾಧ್ಯ. ಅಂದ್ರೆ ಒಂದು ಆತ್ಮಕ್ಕೆ ಆತ್ಮ ಇದೆ ಅಂತ ನಂಬಿಸ್ಬೇಕಾ? ಎಕ್ಸಾಕ್ಟ್ಲಿ. ಸೊ ಆತ್ಮಕ್ಕೆ ಇಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಫಸ್ಟ್ ಜೆಸ್ಸಿ ತಂಗಿಗೋಸ್ಕರ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿರೋ ಡಾಕ್ಟರ್ನ ಮೀಟ್ ಮಾಡಿಸ್ಬೇಕು. ಆದ್ರೆ ಆ ಡಾಕ್ಟರ್ ನಾವು ಅರೇಂಜ್ ಮಾಡಿರೋರೇ ಆಗಿರ್ಬೇಕು. ಅದಕ್ಕೆ ಆ ಡಾಕ್ಟರ್ನ ಮೀಟ್ ಆದಾಗ ಅವ್ರಿಗೆ ಮೊದ್ಲೇ ಈ ಪ್ಲಾನ್ ನ ಹೇಳಿದ್ರಿಂದ ಜೆಸ್ಸಿ ಎಮ್ಮಿ ಬಗ್ಗೆ ಹೇಳ್ದಾಗ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿರ್ತಾರೆ. ಜೆಸ್ಸಿ ಆತ್ಮಕ್ಕೆ ಇಲ್ಯೂಷನ್ ಕ್ರಿಯೇಟ್ ಮಾಡೋಕೆ ಫಸ್ಟ್ ಜೆಸ್ಸಿನ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾರೆ. ಈ ಪ್ರಾಸೆಸ್ ನಲ್ಲಿ ಅಮೃತ ಮಂಚದ ಅಡಿಯಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಅವಳು ಮಂಚದ ಅಡಿಯಲ್ಲಿ ನೋಡಿದಾಗ ಮತ್ತೆ ಅವಳೇ ಕೆಳಗಡೆ ಇಳಿದು ಕೂತ್ಕೊಂಡಿರ್ತಾಳೆ. ಆಮೇಲೆ ಕಾಲ್ ಹಿಡಿದು ಎಳೆದಿದ್ ಕೂಡ ಅವಳೆ. ಶ್ರುತಿ ದೇಹ ಸೇರ್ಕೊಂಡಿರೋ ಜೆಸ್ಸಿ ಆತ್ಮಕ್ಕೆ ದೆವ್ವಗಳಿದೆ ಅನ್ನೋದನ್ನ ನಂಬಿಸೋದಕ್ಕೋಸ್ಕರ ಹೀಗೆಲ್ಲ ಮಾಡಿದ್ದಾರೆ. ಆಮೇಲೆ ಗೋಡೆ ಮೇಲೆ ಈ ಸ್ಕೆಚಸ್ ನೆಲ್ಲ ಅಂಟಿಸಿರ್ತಾರೆ. ಡಾಕ್ಟರ್ ಆರಾಧ್ಯಗೆ ಎಮಿನ ಮೀಟ್ ಆದ್ಮೇಲೆ ಹೆದ್ರೋ ತರ ಡ್ರಾಮಾ ಮಾಡೋದಕ್ಕೆ ಹೇಳಿರ್ತಾರೆ. ಎಮಿ ವಾರ್ನಿಂಗ್ ಕೊಟ್ಟಂಗೆ ಡಾಕ್ಟರ್ ಆರಾಧ್ಯ ಸತ್ತೋದ್ರು ಅನ್ನೋ ತರ ಒಂದು ಆಕ್ಸಿಡೆಂಟ್ ಪ್ರೂಫ್ ತೋರಿಸಬೇಕು. ಅದೇ ದಿನ ರಾತ್ರಿ ಸ್ವಿಮ್ಮಿಂಗ್ ಪೂಲ್ ವಾಟರ್ ನ ಬ್ಲಾಕ್ ಆಗಿ ಬದಲಾಯಿಸಿರ್ತಾರೆ. ಫೈನಲಿ ಎಮ್ಮಿ ದೆವ್ವ ಆಗಿ ಬದಲಾಗಿರೋ ತರ ಜೆಸ್ಸಿನ ನಂಬಿಸ್ಬೇಕು. ಅಂಡ್ ಫ್ರಿಡ್ಜ್ ಅಲ್ಲಿ ಕೂತು ಹೆದರಿಸಿದ್ದೆಲ್ಲ ಈ ಪ್ಲಾನ್ ನ ಒಂದು ಭಾಗ ಆಗಿರುತ್ತೆ. ಕೊನೆಗೆ ಜೆಸ್ಸಿ ಆತ್ಮ ಎಮ್ಮಿ ದೇಹದಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ ನಂಬಿ ಆ ಮಂತ್ರವಾದಿ ಹತ್ರ ಹೋಗಿರುತ್ತೆ. ಆಮೇಲೆ ಏನ್ ನಡೀತು ಅಂತ ಗೊತ್ತಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಇಷ್ಟು ವಿಷಯ ಹೇಳಿ ರಮೇಶ್, ಬನ್ನಿ ಇಲ್ಲಿಂದ ಹೋಗೋಣ, ಇಲ್ಲಿರೋದು ಸೇಫ್ ಅಲ್ಲ ಅಂತ. ಇವ್ರಿಗೆಲ್ಲ ನಂಬೋಕ್ ಆಗ್ತಿಲ್ಲ. ಈಗ ಇವ್ರ ಜೊತೆಲಿದ್ದ ಸಮೀರಾ ಕಾಣಿಸ್ತಾ ಇಲ್ಲ. ಸಮೀರಾ ಯಾರು? ನಿಮ್ ಹತ್ರ ಕೂತ್ಕೊಂಡಿದ್ಲಲ್ಲ ಅವಳೆ ಸಮೀರಾ. ಈ ಮನೆ ಓನರ್ ಅವಳೆ. ಏನು ನನ್ ಪಕ್ಕದಲ್ಲಿ ಕೂತಿದ್ಲ? ಆತರ ಯಾರು ಇರ್ಲಿಲ್ವಲ್ಲ? ಇಲ್ಲ ಸರ್, ಬೆಳಗಿಂದ ಅವಳು ನಮ್ ಜೊತೆನೆ ಇದ್ಲು. ಈಗ ನಿಮ್ ಪಕ್ಕದಲ್ಲೇ ಕೂತಿದ್ಲು. ಗಾಬರಿ ಆಗಿದ್ದ ರಮೇಶ್, ಗೈಸ್ ಫಸ್ಟ್ ನಾವ್ ಇಲ್ಲಿಂದ ಹೋಗ್ಬೇಕು. ಅಷ್ಟ್ರಲ್ಲಿ ಏನೋ ಶಬ್ದ ಕೇಳುತ್ತೆ. ಹೋಗ್ ನೋಡಿದ್ರೆ ಅಲ್ಲೊಂದು ಫೋಟೋ ಫ್ರೇಮ್ ಇದೆ. ಅದನ್ನ ನೋಡಿ ರಮೇಶ್, ನೀವು ಹೇಳಿದ್ದ ಸಮೀರಾ ಇವಳೇನಾ? ಇವ್ರಿಗೆಲ್ಲ ಶಾಕ್ ಆಗುತ್ತೆ. ಹೌದು ಸರ್, ಇವಳೆ ಸಮೀರಾ. ಆಗ ರಮೇಶ್ ಒಂದು ಟ್ವಿಸ್ಟ್ ಕೊಡ್ತಾರೆ. ಇವಳು ಸಮೀರಾ ಅಲ್ಲ ಜೆಸ್ಸಿ, ಇದು ಅವಳ ತಂಗಿ ಎಮಿ ಅಂತ. ಇದನ್ ಕೇಳಿ ಎಲ್ರಿಗೂ ಜೀವ ಬಾಯಿಗೆ ಬಂದಿದೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ರು ರೆಸ್ಟೋರೆಂಟ್ ನಲ್ಲಿ ಟೀ ಕುಡಿದು ವಾಪಸ್ ಬರ್ತಿರುವಾಗ್ಲೇ ಆಕ್ಸಿಡೆಂಟ್ ಆಗಿ ಜೆಸ್ಸಿ ಎಮಿ ಇಬ್ರು ಸ್ಪಾಟ್ ನಲ್ಲೇ ಸತ್ತೋಗಿರ್ತಾರೆ. ಆಮೇಲೆ ಅದೇ ರೂಟಲ್ ಬಂದಿದ್ದ ಶ್ರುತಿ ಮೇಲ್ ಸೇರ್ಕೊಂಡಿದ್ದ ಜೆಸ್ಸಿ ಆತ್ಮ ಅಮೃತನ ಎಮಿ ಅಂತ ಕರೆಯೋದಕ್ ಶುರು ಮಾಡಿದ್ದಾಳೆ. ಅಂದ್ರೆ ಇಷ್ಟೊತ್ತಿ ಇವ್ರ ಜೊತೆಲಿ ಇದ್ದಿದ್ದು ಜೆಸ್ಸಿ ಆತ್ಮನೆ. ರಮೇಶ್ ಹೇಳ್ತಾರೆ, ಈ ಮನೆಗ್ ಬಂದವ್ರು ಯಾರು ಕೂಡ ವಾಪಸ್ ಹೋಗೇ ಇಲ್ಲ ಅಂತ ರೂಮರ್ ಇದೆ ಅಲ್ವಾ? ಆಕ್ಚುಲಿ ಅದು ರೂಮರ್ಸ್ ಅಲ್ಲ, ಫ್ಯಾಕ್ಟ್ಸ್. ಈ ರೀತಿ ಇಲ್ಲಿಗೆ ಬಂದು ಮಿಸ್ ಆದವರಲ್ಲಿ 80% ಹುಡುಗಿರೇ ಆಗಿರ್ತಾರೆ. ಆಗ ಶಾಲಿನಿ, ಸೊ ಹಾಗಾದ್ರೆ ಜೆಸ್ಸಿ ಆತ್ಮ ಸ್ಟಿಲ್ ಆ ಭ್ರಮೆನಲ್ಲೇ ಇದೆಯಾ? ಅಂಡ್ ಇಲ್ಲಿಗೆ ಬರೋ ಹುಡುಗಿರಲ್ಲಿ ತನ್ನ ತಂಗಿ ಎಮಿನ ನೋಡ್ತಿದ್ದಾಳೆ ಅಂತ. ಈಗ ಜೆಸ್ಸಿ ಆತ್ಮ ಇವ್ರಗಳ ಮೇಲೆ ದಾಳಿ ಮಾಡುತ್ತೆ. ಇವರೆಲ್ಲ ಹೊರಗಡೆ ಬರ್ತಾರೆ. ಆದ್ರೆ ಹುಡುಗಿರ್ ಯಾರು ಬಂದಿಲ್ಲ. 3 ಜನ ಗಂಡಸರು ಮಾತ್ರ ಎಸ್ಕೇಪ್ ಆಗಿದ್ದಾರೆ. ಈಗ ಹುಡುಗಿರ್ನ ಸೇವ್ ಮಾಡೋದಕ್ಕೆ ಈ 3 ಜನ ಮತ್ತೆ ಮನೆ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅವ್ರ ಟೀಮ್ ಅಲ್ಲಿದ್ದ ಹುಡುಗಿ ಮೇಲೆ ಜೆಸ್ಸಿ ಆತ್ಮ ಸೇರ್ಕೊಂಡಿದೆ. ಶಾಲಿನಿನ ತನ್ನ ತಂಗಿ ಎಮಿ ಅನ್ಕೊಂಡು ಬಿಡ್ತಾನೆ ಇಲ್ಲ. ಅವಳನ್ನ ಸೇವ್ ಮಾಡೋಕೆ ಹೋಗಿದ್ದ ಈ 3 ಜನ ಸೇರಿ ಎಲ್ರನ್ನು ಬಲಿ ತಗೊಳುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.